ಅತ್ತ ಅಮೆರಿಕ ಮತ್ತೆ ಇರಾನ್ ನಡುವೆ ಯುದ್ಧದ ಕಿಚ್ಚು ಹತ್ತಿಕೊಂಡಿದ್ರೆ ಇತ್ತ ನಗರದ ಆಟೋ ಚಾಲಕರು ಬಂಕ್ ಎದುರು ಕಾಲ ಕಳೆಯುವಂತಾಗಿದೆ. ಊಟ ತಿಂಡಿ ಮರೆತು ಬಂಕ್ಗಳ ಮುಂದೆನೇ ಆಟೋ ಚಾಲಕರು ಅಹೋರಾತ್ರಿ ಧರಣಿ ಕೂರುವಂತಾಗಿದೆ. ಪ್ರಯಾಣಿಕರಿಗಾಗಿ ಅಲ್ಲ, ಬಂಕ್ಗಾಗಿ ಆಟೋಗಳ ಅಲೆದಾಟ. 3 ಗಂಟೆ ಕ್ಯೂ ನಿಂತರೂ 200 ರಿಂದ 500 ರೂಪಾಯಿ ಗ್ಯಾಸ್ ಮಾತ್ರ ಲಭ್ಯ. ಅಂದು ಪ್ರಯಾಣಿಕರಿಗಾಗಿ ಹುಡುಕಾಟ, ಇಂದು ಬಂಕ್ಗಳಿಗಾಗಿ ಅಲೆದಾಟ. 3 ಗಂಟೆ ಕ್ಯೂನಲ್ಲಿ ನಿಂತರೂ ಸಿಗೋದು 200-500 ರೂಪಾಯಿ ಗ್ಯಾಸ್ ಮಾತ್ರ. ಹೌದು, ಇರಾನ್ ಮತ್ತು ಅಮೆರಿಕದ ಸಂಘರ್ಷಕ್ಕೆ ನಮ್ಮ ಆಟೋ ಚಾಲಕರು ತರಗುಟ್ಟಿ ಹೋಗಿದ್ದಾರೆ. ನಿತ್ಯದ ಅರ್ಧ ದಿನ ಬಂಕ್ನಲ್ಲೇ ಕಾಲ ಕಳೆಯುವಂತಾಗಿದೆ. ಕೆಲವರಂತೂ ರಾತ್ರಿಯೆಲ್ಲ ಆಟೋ ಕ್ಯೂಗೆ ಹಚ್ಚಿ ಆಟೋದಲ್ಲೇ ಮಲಗ್ತಿದ್ದಾರೆ. ಆಟೋದಲ್ಲೇ ತಿಂಡಿ, ಊಟ, ಬಿಸ್ಕೆಟ್ಗಾಗಿ ಪರದಾಟ. ನಾಗೇನಹಳ್ಳಿ ಬಂಕ್ ಮುಂದೆ ಕಾದು ಕಾದು ಸುಸ್ತಾದ ಚಾಲಕರು ತಿಂಡಿ ಊಟ ಇಲ್ಲದೆ ಕಾಯೋ ಸ್ಥಿತಿ ನಿರ್ಮಾಣವಾಗಿದೆ. ಚಾಲಕರು ನಸುಕಿನ ಜಾವ 4 ಗಂಟೆಗೆ ಕ್ಯೂ ಹಚ್ಚಿದ್ರೂ ನಂಬರ್ ಬಂದಿರಲಿಲ್ಲ. ಹೀಗಾಗಿ ಆಟೋದಲ್ಲೇ ಕುಳಿತು ತಿಂಡಿ ತಿಂದ್ರು. ಈಗಾಗಲೇ ಆಟೋ ಚಾಲಕರು ಇಲ್ಲೇ ತಿಂಡಿಯನ್ನು ಮಾಡ್ತಾ ಇದ್ದಾರೆ. ಆಟೋದೊಳಗಡೆ ಒಂದ್ ಕಡೆ ಕ್ಯೂ ಅಲ್ಲಿ ಇದ್ದಾರೆ, ಅದೇ ರೀತಿಯಾಗಿ ತಿಂಡಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ ನಾನು. ಬೆಳಗಿನ ಜಾವ 4 ಗಂಟೆಯಿಂದ ಬಂದು ನಾವು ಹೊಟ್ಟೆ ಹಸು ತಗೊಳ್ಳಾರ್ದೆ ಸಕ್ಕರೆ ಕಾಯಿಲೆ BP ಎಲ್ಲ ಇದೆ ನಮ್ಗೆ. ಅದರಲ್ಲಿ ಮನೆ ಟೆನ್ಷನ್ ಬೇರೆ, ಅದೇ ತುಂಬಾ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಟಿವಿ ಮನೆಗೆ ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡು ಯಾವುದೇ ಸರ್ಕಾರ ಇರ್ಬೋದು, ದಯವಿಟ್ಟು ನಮಗೆ ಸಹಾಯ ಮಾಡಬೇಕು. ಇತ್ತ ಕಂಠೀರವ ಸ್ಟುಡಿಯೋ ಬಳಿ ಸುಡು ಬಿಸಿಲಿನಲ್ಲಿ 2-3 ಕಿಲೋಮೀಟರ್ ಕ್ಯೂ ನಿಂತ ಆಟೋ ಚಾಲಕರಿಗೆ ಮಜ್ಜಿಗೆ ವಿತರಿಸಲಾಯಿತು. ಸಂಚಾರಿ ಸೇವಾ ಟ್ರಸ್ಟ್ನವರು ಆಟೋ ಚಾಲಕರಿಗೆ ಮಜ್ಜಿಗೆ ಕೊಟ್ಟು ತಂಪು ಮಾಡಿದ್ರು. ಪದ್ಮನಾಭನಗರದ ಬಂಕ್ನಲ್ಲಿ ನಿನ್ನೆ ರಾತ್ರಿಯೇ ಗ್ಯಾಸ್ ಖಾಲಿಯಾಗಿದೆ. ಆದರೆ ಬೆಳಗ್ಗೆ ಗ್ಯಾಸ್ ಬರುತ್ತೆ ಅನ್ನೋ ಆಶಾಭಾವನೆಯಲ್ಲಿ ಚಾಲಕರು ರಾತ್ರಿಯಿಡೀ ಬಂಕ್ ಮುಂದೆಯೇ ಕಾಲ ಕಳೆದಿದ್ದಾರೆ. ಜೋಡಿ ಕುದುರೆ ಸಾರೋಟಿನಲ್ಲಿ ವಾಟಾಳ್ ಧರಣಿ. ಗ್ಯಾಸ್ ಸಿಗದೆ ಚಾಲಕರು ಅಹೋರಾತ್ರಿ ಪರದಾಟ ನಡೆಸುತ್ತಿರುವುದಕ್ಕೆ ವಾಟಾಳ್ ನಾಗರಾಜ್ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ರು. ಜೋಡಿ ಕುದುರೆ ಸಾರೋಟಿನಲ್ಲಿ ಮೆಜೆಸ್ಟಿಕ್ನ BMTC ಬಸ್ ನಿಲ್ದಾಣಕ್ಕೆ ಬಂದು ಬೇಕೇ ಬೇಕು, ಗ್ಯಾಸ್ ಬೇಕೆಂದು ಘೋಷಣೆ ಕೂಗಿದ್ರು. ಸಾರೋಟಿನಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ ಇರಿಸಿ ಪ್ರತಿಭಟಿಸಿದ್ರು. ಸಚಿವ KH ಮುನಿಯಪ್ಪ ಮನೆಗೆ ಮುತ್ತಿಗೆ ಎಚ್ಚರಿಕೆ. ಮುತ್ತಿಗೆ ಹಾಕೋದಿದ್ರೆ ಮೋದಿ ಮನೆಗೆ ಹಾಕ್ಲಿ ಎಂದ ಸಿಎಂ. ಇನ್ನು ಸಚಿವ ಮುನಿಯಪ್ಪಗೆ ಪೀಸ್ ಆಟೋ ಸಂಘಟನೆ ಡೆಡ್ಲೈನ್ ಕೊಟ್ಟಿದೆ. ಸೋಮವಾರದೊಳಗೆ ಆಟೋ ಗ್ಯಾಸ್ ವ್ಯವಸ್ಥೆ ಮಾಡದಿದ್ರೆ ಆಟೋ ಸಮೇತ ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಪೀಸ್ ಆಟೋ ಸಂಘ ರಾಜ್ಯಾಧ್ಯಕ್ಷ ರಘು ವಾರ್ನಿಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಕೆರಳಿದ ಸಿಎಂ ಮುತ್ತಿಗೆ ಹಾಕೋದಿದ್ರೆ ಮೋದಿ ಮನೆಗೆ ಹಾಕ್ಲಿ ಅಂದ್ರು. 700-800 ರೂಪಾಯಿ ಲಾಸ್ ಆಗ್ತಾ ಇದೆ ಪ್ರತಿ ದಿನ. ಮುನಿಯಪ್ಪ ಅವ್ರು ನಾವು ಕೇಳ್ತೀವಿ, ಯಾರು ಕೊಡ್ತಾರೆ ಈ ಸಂಪಾದನೆ ನಮ್ಮ ಚಾಲಕರಿಗೆ? ಇದು ಸೋಮವಾರ ಇದೇ ರೀತಿ ಏನಾದ್ರು ಮುಂದುವರೆದ್ರೆ ಸರ್, ಮುನಿಯಪ್ಪ ಅವ್ರ ಮನೆ ಮುತ್ತಿಗೆ ಹಾಕಿ ನಮಗೆ ಗ್ಯಾಸ್ ಸಿಗೋವರೆಗೂ ನಾವು ಎದ್ದು ಬರ್ಲಿಕ್ಕೆ ತಯಾರಿಲ್ಲ. ನರೇಂದ್ರ ಮೋದಿ ಅವ್ರಿಗೆ ಗೆರವು ಮಾಡಬೇಕು, ಅವ್ರಿಗೆ ಗೆರವು ಮಾಡಬೇಕು, ಅವ್ರಿಗೆಲ್ಲ ಇದು ಮಾಡ್ತಾ ಇರೋದು. ಯುದ್ಧ ಇದೆ, ಯುದ್ಧ ನಡೀತದೆ. ಬಟ್ ಇವರು ಗ್ಯಾಸ್ ಸಿಲಿಂಡರ್ಗಳನ್ನ ಪೂರೈಕೆ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ. ಏನೇ ಹೇಳಿ, ಗಲ್ಫ್ ಯುದ್ಧದಿಂದಾಗಿ ನಮ್ಮ ಆಟೋ ಚಾಲಕರ ಬದುಕು ಅಕ್ಷರಶಃ ಬೀದಿಗೆ ಬಂದಿದೆ. ಬ್ಯೂರೋ ರಿಪೋರ್ಟ್ TV9.